Hello friends, welcome back to my channel Shruti Vlogs in Kannada. Friends, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇಲ್ಲಿ ನಾನು ಕಿಡ್ಸನ್ ಪಲ್ಯ ತೊಗೊಂಡಿದ್ದೀನಿ, ಅದನ್ನು ಸೋಸ್ತಾ ಇದ್ದೀನಿ. ನೋಡಿ, ಒಂದು ಕಟ್ ಒಳಗೆ ಎಷ್ಟು ವೇಸ್ಟೇಜ್ ಬಂದಿ ಅಂತ. ಪಲ್ಯ ಮಾತ್ರ ಸ್ವಲ್ಪ ಸಿಕ್ತು, ಸೊ ಹಾಗಾಗಿ ಇಷ್ಟೇ ಸಿಕ್ತು. ದೇಹಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಫ್ರೆಂಡ್ಸ್ ಈ ಪಲ್ಯ ಅಂತ. ಕ್ಲೈಮೇಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ 5:30 ಆಗಿದೆ. ಈ ಥರ ಇದೆ ಕ್ಲೈಮೇಟ್, ಫುಲ್ಲು ಕತ್ಲು. ಇವಾಗ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಪ್ರೆಗ್ನೆನ್ಸಿ ಇದವ್ರಿಗೆ ತುಂಬಾ ಹೆಲ್ಪ್ ಆಗ್ತೈತಿ ಫ್ರೆಂಡ್ಸ್. ಏನಪ್ಪ ಅಂತಂದು ಪಲ್ಯ ತಿನ್ನೋದ್ರಿಂದ ಬ್ಲಡ್ ಜಾಸ್ತಿ ಆಗುತ್ತೆ ಅಂತ. ಸೊ ಇವಾಗ ಏನಿಲ್ಲ, ಎಣ್ಣೆ ಬೆಳ್ಳುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಅದೇನು ತೊಳೆದ ಪಲ್ಯನ ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಮುಚ್ಚಿಟ್ಟ ಮೇಲೆ ಉಪ್ಪನ್ನ ಹಾಕಬೇಕು ಫ್ರೆಂಡ್ಸ್. ಯಾಕಂದರೆ ಪಲ್ಯ ಸ್ಟಾರ್ಟಿಂಗ್ ಬಹಳ ಅನಿಸ್ತೈತೆ, ಆಮೇಲೆ ಕರಿಗೆ ಇಷ್ಟೇ ಆಗ್ತೈತೆ. ಹಾಗಾಗಿ ಕರಗಿದ ಮೇಲೆ ಉಪ್ಪನ್ನ ಆ್ಯಡ್ ಮಾಡಬೇಕು. ಇಲ್ಲ ಹಾಗೆಯೇ ಬಿಸಿ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದ್ರ ಜೋಡಿ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಸಿ ರೊಟ್ಟಿ ಮತ್ತು ಕಿರ್ಸನ್ ಪಲ್ಯ ಹಳ್ಳಿ ಸೈಡ್ ಅಥವಾ ಸಿಟಿ ನಮ್ಮ ಬಿಜಾಪುರ ಸೈಡ್ ಅದು ಫೇಮಸ್ ಅಂತಲೇ ಹೇಳ್ಬೋದು. ಇಲ್ಲಿ ರೊಟ್ಟಿ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ನಮ್ಮ ಮಧ್ಯಾಹ್ನ ಸಾಂಬಾರು ಇತ್ತಲ್ಲ, ಅದೇ ಸಾಂಬಾರು ಬೆಚ್ಚಗೆ ಮಾಡಿ ರೈಸ್ ಕೂಡ ಇಟ್ಟೆ ಫ್ರೆಂಡ್ಸ್. ಇಷ್ಟೇ ಇವತ್ತು ಊಟ ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗೆಲ್ಲ ಕ್ಲೀನ್ ಮಾಡಿದೆ, ಗ್ಯಾಸ್ ಕಸ ಪಾತ್ರೆ ಕೂಡ ತೊಳ್ಕೊಂಬಂದೆ ಫ್ರೆಂಡ್ಸ್. ಇದು ಬೆಳಗ್ಗೆ ಲಾಗ್ ಕಂಟಿನ್ಯೂಯೇಷನ್. ಬೆಳಗ್ಗೆ ಎದ್ದು ಚಪಾತಿ ಮತ್ತು ಅವರೆಕಾಳು ಪಲ್ಯ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಅವರೆಕಾಳನ್ನ ಇಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಚಪಾತಿ ಕೂಡ ಬೇಗ ನಮ್ಮ ಮನೆಯವರು ಟಿಫನ್ ಒಯ್ತಾರಲ್ಲ ಫ್ರೆಂಡ್ಸ್, ಹಾಗಾಗಿ ಬೇಗ ಚಪಾತಿನ ಲಟ್ಟಿಸ್ಕೊತಾ ಇದ್ದೆ. ಇವತ್ತಿನ ಬ್ರೇಕ್ಫಾಸ್ಟ್ ಚಪಾತಿ ಮತ್ತು ಅವರೆಕಾಳು ಪಲ್ಯ ಅಂತಲೇ ಹೇಳ್ಬೋದು. ಇವಾಗ ಚಪಾತಿ ಕೂಡ ರೆಡಿ ಆಗ್ತಾ ಇದ್ದಾವೆ. ನೈಟ್ಲಿಂದ ಬೆಳಗ್ಗೆ ತನಕ ಏನಾಗಿತ್ತು ಅದನ್ನು ಹಾಕಿದ್ದೀನಿ ಫ್ರೆಂಡ್ಸ್. ನೈಟ್ ಊಟಲಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ತನಕ ನಾನು ಏನು ಕುಕ್ಕಿಂಗ್ ಮಾಡೀನಿ ಅದನ್ನು ವಿಡಿಯೋಸ್ನ ಹಾಕಿನಿ. ಇಲ್ಲಿ ಹಾಗೆಯೇ ಅವರೆಕಾಳು ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ಏನಿಲ್ಲ ಫ್ರೆಂಡ್ಸ್, ಎಣ್ಣೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಕ್ಷಮಿಸಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರನ ಹಾಕಿ. ಆಲ್ರೆಡಿ ಇದು ತೋರಿಸಿದ್ದೀನಿ ಫ್ರೆಂಡ್ಸ್, ಇನ್ನೊಂದು ಸತ ಅಂತ ನಾನು ಹೇಳ್ತಾಯಿದ್ದೀನಿ. ಲಾಗಲ್ಲಿ ವಿಡಿಯೋ ಮಾಡಬೇಕಲ್ಲ ಅದಕ್ಕೋಸ್ಕರ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿಟ್ಟಿರ್ತಕ್ಕಂತಹ ಅವರೆಕಾಳನ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಸ್ವಲ್ಪನೇ ಇದ್ದು ಫ್ರೆಂಡ್ಸ್ ಅವರೆಕಾಳು. ಹಾಗಾಗಿ ನಮ್ಮ ಮನೆಯವ್ರ ಟಿಫನ್ ನನ್ನ ಮತ್ತೆ ಒಂದು ಬ್ರೇಕ್ಫಾಸ್ಟ್ ಆಗ್ತದೆ ಅಂತ. ನಾವೇನು ನಾಷ್ಟ ಮಾಡಲ್ಲ ಫ್ರೆಂಡ್ಸ್, ಹೀಗಾಗಿ ಊಟನೇ ನಾವು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಹೆಲ್ದಿಯಾದ ಊಟ ತೊಗೋತೀವಿ ಫ್ರೆಂಡ್ಸ್ ನಾವು. ಇವಾಗ ಶೇಂಗಾ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕಿ ಇದನ್ನು ಕುದಿಸಿದ್ರೆ ಅವರೆಕಾಳು ಗೊಜ್ಜು ಅಥವಾ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವಾಗ ನಮ್ಮ ಮನೆಯವರು ಬಂದು ಟಿಫನ್ ಒಯ್ತಾನೆ ಅಂದಿದ್ರು. ಬೆಳಗ್ಗೆನೇ ನಾನು ಮಾಡಲಿಲ್ಲ ಫ್ರೆಂಡ್ಸ್, ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಸ್ವಲ್ಪ ಅಡುಗೆ ಲೇಟ್ ಆಯಿತು. ಹಾಗಾಗಿ ಬಂದು ಟಿಫನ್ ಒಯ್ತೀನಿ ಅಂತ ಹೇಳಿದರು. ಇವಾಗ ರೆಡಿ ಆಯಿತು. ಇವಾಗ ಬಂದು ಒಯ್ಯೋದು ಅಷ್ಟೇ ಬಾಕಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋನ ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಇಲ್ಲೇ ನೋಡ್ತಾ ಇರ್ಬೋದು, ಈ ಥರ ಗ್ರೇವಿ ಅಥವಾ ಗೊಜ್ಜು ಪಲ್ಯ ಏನು ಅಂದ್ಕೋತೀರಾ ಅಂದ್ಕೊಳ್ಳಿ, ಈ ಥರ ಬಂತು. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗೊಂದಿಗೆ.